Dear students, welcome to History Online class. Today I am going to explain you about first chapter, that introduction. You have already know about the introduction of history for second PUC, and once again I am going to repeat it. The introduction of Indian history. ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾರತ ಇತಿಹಾಸದ ಕುರಿತು ಅಧ್ಯಾಯ 1 ಪೀಠಿಕೆಯನ್ನು ಕುರಿತು ನೋಡೋಣ. ಭಾರತ ಉಪಖಂಡದ ಇತಿಹಾಸವು ಅನೇಕ ಸಂದರ್ಭಗಳಲ್ಲಿ ಆಧುನಿಕ ರಾಷ್ಟ್ರಗಳಾದಂತಹ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ನೇಪಾಳ್, ಭೂತಾನ್, ಮಯನ್ಮಾರ್, ಬಾಂಗ್ಲಾದೇಶ್, ಚೀನಾ ಮತ್ತು ಶ್ರೀಲಂಕಾಗಳನ್ನು ಒಳಗೊಂಡಿದೆ. ಸೊ ಈ ಪ್ರದೇಶಗಳು ನಮಗೆ ಏನಿಲ್ಲಿ ಸಿಗ್ತವೆ, ಈ ಎಲ್ಲ ಪ್ರದೇಶಗಳು ಭೂತಾನ್ ಆಗಿರ್ಬೋದು, ಮಯನ್ಮಾರ್, ಬಾಂಗ್ಲಾದೇಶ್, ಚೀನಾ, ಶ್ರೀಲಂಕಾ, ಅಫ್ಘಾನಿಸ್ತಾನ್, ದೀಸ್ ಆಲ್ ದ ಪ್ಲೇಸಸ್ the where we are going to see in nearby the country. ಅಂದರೆ ನಮ್ಮ ಇಡೀ ಭಾರತ ದೇಶ ಇಷ್ಟು ರಾಷ್ಟ್ರಗಳ ಗಡಿಗಳನ್ನು ಹಂಚಿಕೊಂಡಿದೆ ಅನ್ನೋದು ನಮಗೆ ತಿಳಿದು. ಇವು ಅನೇಕ ಸಂದರ್ಭಗಳಲ್ಲಿ ಕೂಡ ಭಾರತದ ಗಡಿ ಒಳಗಿದ್ದವು, ಒಂದಿಷ್ಟು ಗಡಿ ಒಳಗಿದ್ದವು. ಆನಂತರದಲ್ಲಿ ಈಗ ಆಧುನಿಕ ರಾಷ್ಟ್ರಗಳಾಗಿ ನಿರ್ಮಾಣ ಆಗಿವೆ. ಈಗ ನಮ್ಮ ಭಾರತದ ಗಡಿಯನ್ನು ಹಂಚಿಕೊಂಡಿವೆ. ನಮಗೆ ವಿಷ್ಣು ಪುರಾಣದ ಪ್ರಕಾರ ಈ ಕೆಳಗಿನ ಶ್ಲೋಕವು ಭಾರತ ಉಪಖಂಡದ ವಿಸ್ತೀರ್ಣದ ನಿಖರತೆಯನ್ನು ನಮಗೆ ತಿಳಿಸಿಕೊಡುತ್ತೆ. ಅಂದರೆ ಈ ಶ್ಲೋಕ ಏನಿದೆ ಇಲ್ಲಿದೆ ನೋಡಿ. ಶ್ಲೋಕ: ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಿಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮಾಂ ಭಾರತಿ ಯತ್ರ ಸಂತತಿ. ಈ ಒಂದು ಶ್ಲೋಕ ಭಾರತದ ಭೂಭಾಗವನ್ನು, ಉಪಖಂಡವನ್ನು ನಿಖರವಾಗಿ ನಮಗೆ ತಿಳಿಸ್ತಕ್ಕಂತಹ ಒಂದು ವಿವರಣೆಯನ್ನು ನಮಗೆ ನೀಡುತ್ತೆ. ಹೌ ಸೊ ಸೇ ಹಿಯರ್, ಇಲ್ಲಿ ಕೊಡುತ್ತೆ. ಅದು ಏನು ಕೊಡುತ್ತಪ್ಪ ಅಂದರೆ, ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕಿರುವ ದೇಶವೇ ಭಾರತ. ಇಲ್ಲಿ ವಾಸಿಸುವ ಜನರು ಭರತ ವಂಶಸ್ಥರು ಅಂತಂದೆ. ಸೊ ಟೋಟಲಿ ಇಟ್ ಸೇಡ್ ಅಬೌಟ್ ಅವರ್ ಕಂಟ್ರಿ, ದ ಪೀಪಲ್ ಆಫ್ ಇಂಡಿಯಾ ಆ್ಯಂಡ್ ದೋಸ್ ದೇ ಬಿಲಾಂಗ್ಸ್ ಟು ವಿಚ್, ಅಂದರೆ ಯಾವ ಒಂದು ವಂಶಕ್ಕೆ ಸೇರಿದವರು, ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಏನಪ್ಪ ಅಂದರೆ ದ ಎಂಟೈರ್ ಫ್ರಂಟಿಯರ್ ಆಫ್ ಅವರ್ ಕಂಟ್ರಿ. ನಮ್ಮ ಗಡಿ ರೇಖೆ ಎಲ್ಲಿಂದ ಎಲ್ಲಿಗಿತ್ತು ಅನ್ನೋದನ್ನು ನಮಗೆ ಈ ಒಂದು ಶ್ಲೋಕ ತಿಳಿಸಿಕೊಡುತ್ತೆ. ಸೊ ನಮ್ಮ ಭಾರತವು ಭರತವರ್ಷ, ಭರತಖಂಡ, ಇಲ್ಲಿದೆ ಭರತವರ್ಷ, ಭರತಖಂಡ, ಭಾರತ, ಜಂಬೂದ್ವೀಪ, ಹಿಂದೂಸ್ತಾನ, ಇಂಡಿಯಾ, ಹೀಗೆ ವಿವಿಧ ಹೆಸರುಗಳಿಂದ ಕರೆಯಲ್ಪಡ್ತಕ್ಕಂತಹ ರಾಷ್ಟ್ರ ನಮ್ಮದು. ಬಹುಶಃ ಜಗತ್ತಿನಲ್ಲಿಯೇ ಬೇರೆ ಯಾವ ರಾಷ್ಟ್ರಗಳು ಇಷ್ಟೊಂದು ಹೆಸರಿನಿಂದ ಕರೆಯಲ್ಪಟ್ಟಿಲ್ಲ. ಕೇವಲ ಭಾರತ ಮಾತ್ರ ಇಷ್ಟು ಹೆಸರುಗಳಿಂದ ಕರೆಯಲ್ಪಟ್ಟಂತಹ ಒಂದು ರಾಷ್ಟ್ರವಾಗಿದೆ ಅನ್ನೋದು ಕೂಡ ತಿಳಿದು ಬರುತ್ತೆ. ಇನ್ನು ಉಪಖಂಡದ ಉತ್ತರ ಭಾಗವನ್ನು ಆರ್ಯಋತ, ಆರ್ಯರ ನಾಡು ಅಂತಲೂ ಕೂಡ ಕರೆಯಲಾಗುತ್ತೆ. ಇನ್ನು ದಕ್ಷಿಣ ಭಾಗವನ್ನು ದಕ್ಷಿಣಾಪಥ, ದಕ್ಷಿಣದಲ್ಲಿರುವ ನಾಡು ಅಂತಲೂ ಕೂಡ ಕರೆಯಲಾಗುತ್ತೆ. ಇನ್ನು ಭಾರತದಲ್ಲಿ ಉಲ್ಲೇಖಿಸಿರುವಂತೆ ಅಥವಾ ಒಂದು ದುಷ್ಯಂತ ಹಾಗೂ ಶಕುಂತಲೆಯರ ಮಗನಾದ ಭರತನಿಂದಾಗಿ ಈ ಭರತಖಂಡ, ಭರತವರ್ಷ ಎಂಬ ಹೆಸರು ಹಾಗೂ ಭಾರತ ಎಂಬ ಹೆಸರು ಬಂತು ಅಂತ ನಮಗೆ ತಿಳಿಸುತ್ತೆ. ದುಷ್ಯಂತ ಮತ್ತು ಶಕುಂತಲೆಯರ ಮಗನಾದ ಭರತನಿಂದ, ಇವನಿಂದ ಭಾರತಕ್ಕೆ ಭರತಖಂಡ, ಭರತವರ್ಷ, ಭಾರತ ಅಂತಕ್ಕಂಥ ಹೆಸರು ಬಂತು ಅನ್ನೋದು ನಮಗೆ ತಿಳಿದು ಬರುತ್ತೆ. ಸೊ ಇಲ್ಲಿ ಅಂದರೆ ನಮ್ಮ ಭಾರತದಲ್ಲಿ ಹಿಂದೂ, ಬೌದ್ಧ ಹಾಗೂ ಜೈನ ಪರಂಪರೆಗಳ ಪ್ರಕಾರ ಇದನ್ನು ನಾವು ಜಂಬೂ ದ್ವೀಪ ಅಂತಲೂ ಕೂಡ ಗುರುತಿಸಲಾಗಿದೆ. ನಮಗೆ ಹಿಂದೂ ಧರ್ಮದ ಪ್ರಕಾರ, ಬೌದ್ಧ ಧರ್ಮದ ಪ್ರಕಾರ, ಜೈನ ಪರಂಪರೆಗಳ ಪ್ರಕಾರ, ಅಲ್ಲಿ ನಮಗೆ ದೊರಕಿರ್ತಕ್ಕಂಥ ಸಾಹಿತ್ಯಗಳ ಪ್ರಕಾರ ನಮ್ಮ ಭಾರತವನ್ನು ನಾವು ಏನಂತ ಕರಿತಾ ಇದ್ದೀವಪ್ಪ ಅಂದರೆ ಜಂಬೂ ದ್ವೀಪ ಅಂತ ನಾವು ಕರಿತಾ ಇದ್ದೀವಿ. ಅಕಾರ್ಡಿಂಗ್ ಟು ಹಿಂದೂ, ಬೌದ್ಧ ಆ್ಯಂಡ್ ಜೈನ್ ದ ಟ್ರೆಡಿಷನ್ಸ್, ಪರಂಪರೆಗಳು ಏನಿದ್ದವು ಅವುಗಳ ಪ್ರಕಾರ ನಮಗೆ ತಿಳಿದು ಬರ್ತಕ್ಕಂತಹ ಒಂದು ವ್ಯವಸ್ಥೆಯಾಗಿದೆ. ಇನ್ನು
ಹಿಮಾಲಯದ ದಕ್ಷಿಣಕ್ಕಿರುವ ಭೂಮಿಯು ಸ್ವತಂತ್ರ ದ್ವೀಪಖಂಡವಾಗಿತ್ತೆಂದು ಇದು ಸಪ್ತಖಂಡಗಳಲ್ಲಿ ಒಂದಾಗಿತ್ತೆಂದು ಉಲ್ಲೇಖಿಸುತ್ತಾರೆ. ಇದರ ಆಕಾರವು ಜಂಬು ಅಂದರೆ ನೆರಳೆ ಹಣ್ಣನ್ನು ಹೋಲೋದ್ರಿಂದ ಇದಕ್ಕೆ ಜಂಬೂ ದ್ವೀಪ ಎಂದ ಹೆಸರನ್ನು ಕರೀತಾ ಇದ್ರು ಅನ್ನೋದು ಕೂಡ ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಇನ್ನು ಇಂಡಿಯಾ ಎಂಬ ಪದ ಹೇಗೆ ಬಂತು? ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಉಪಖಂಡದ ಪ್ರಮುಖ ನದಿಯಾದ ಸಿಂಧೂ ನದಿಗೆ ಈ ಪದವನ್ನು ಬಳಸಲಾಗಿದೆ. ಇಂಡಿಯಾ ಎಂಬ ಪದವು ದಕ್ಷಿಣ ಭಾರತವನ್ನು ಒಳಗೊಂಡಿದೆ ಎಂಬುದು ಇಲ್ಲಿ ಗಮನಿಸಬೇಕಾದ ಒಂದು ಅಂಶ. ಹಿಂದೂಸ್ತಾನ ಎಂಬ ಹೆಸರು ಮಧ್ಯಯುಗದಲ್ಲಿ ವ್ಯಾಪಕವಾಗಿ ಬಳಕೆಗೆ ಬಂತು. ಇದನ್ನು ಪರ್ಷಿಯನ್ರು ಸಿಂಧೂ ನದಿಯನ್ನು ಹಿಂದೂ ನದಿ ಎಂದು, ಅದರ ಭೂಪ್ರದೇಶವನ್ನು ಹಿಂದೂಸ್ತಾನವೆಂದು ಕರೆದರು. ಹಾಗಾಗಿ ಇದರ ಸಂಕ್ಷಿಪ್ತ ರೂಪವೇ ಹಿಂದಾಗಿದ್ದು ಆಧುನಿಕ ಭಾರತೀಯ ಗಣರಾಜ್ಯವನ್ನು ಪ್ರತಿನಿಧಿಸುತ್ತದೆ. ಇಷ್ಟು ಈ ನಮ್ಮ ಭಾರತವು ವಿವಿಧ ಹೆಸರುಗಳಿಂದ ಯಾವ ರೀತಿಯಾಗಿ ಕರೆಸ್ಕೊಳ್ಪಟ್ಟಿತು ಅನ್ನೋದು ನಮಗೆ ತಿಳಿದು ಬರ್ತದೆ. ಇನ್ನು ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ. ನಮ್ಮ ಭಾರತ ಯಾವ ರೀತಿ ಒಂದು ಭೂಗೋಳವನ್ನು ಒಳಗೊಂಡಿದೆ, ಇಲ್ಲಿನ ಭೂಗೋಳ ಯಾವ ರೀತಿ ಭಾರತದ ಮೇಲೆ ಪ್ರಭಾವ ಬೀರಿದೆ, ಅದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಥಿಂಗ್ ದ್ಯಾಟ್ ದ ಜಿಯೋಗ್ರಫಿಕಲ್ ಇಂಪ್ಯಾಕ್ಟ್ ಆನ್ ಇಂಡಿಯಾ ಯಾವ ರೀತಿ ಆಗಿದೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಭಾರತದ ಭೌಗೋಳಿಕ ಲಕ್ಷಣಗಳಾದಂಥ ಹಿಮಾಲಯ ಪರ್ವತಗಳು, ಉತ್ತರದ ಬಯಲುಗಳು, ಮರುಭೂಮಿ ಪರ್ವತಗಳು ಅಂದರೆ ವಿಂಧ್ಯ, ಅರಾವಳಿ, ಸಹ್ಯಾದ್ರಿ ಮುಂತಾದವು, ಜೊತೆಗೆ ದಕ್ಷಿಣ ಪ್ರಸ್ಥಭೂಮಿ, ಕರಾವಳಿ ತೀರಗಳು ಭಾರತದ ಸಂಸ್ಕೃತಿ ಹಾಗೂ ವಿವಿಧ ರಾಜಕೀಯ ಘಟಕಗಳನ್ನು ರೂಪಿಸಿವೆ ಮತ್ತು ಸಂಸ್ಕೃತಿಗಳ ಬೆಳವಣಿಗೆಗೆ ಇವು ಸಹಾಯಕವಾಗಿವೆ ಅಂತ ನಮಗೆ ತಿಳಿದು ಬರ್ತದೆ. ಹಿಮಾಲಯ ಪರ್ವತವು ಭಾರತವನ್ನು ಏಷ್ಯಾದ ಇನ್ನುಳಿದ ಭಾಗಗಳಿಂದ ಪ್ರತ್ಯೇಕ ಮಾಡಿದೆ. ಇದು ಭಾರತಕ್ಕೆ ನೈಸರ್ಗಿಕ ತಡೆಗೋಡೆಯನ್ನು ನಿರ್ಮಿಸಿ ಭಾರತವನ್ನು ಉತ್ತರದ ಆಕ್ರಮಣಕಾರರು ಹಾಗೂ ಶೀತ ಮಾರುತಗಳಿಂದ ನಮ್ಮನ್ನು ರಕ್ಷಿಸಿದೆ ಅಂತ ನಮಗೆ ತಿಳಿದು ಬರ್ತದೆ. ಬಹಳ ಎತ್ತರವಾದಂಥ ತಡೆಗೋಡೆಯನ್ನು ನಿರ್ಮಾಣ ಮಾಡಿಕೊಂಡು ದಾಳಿಕೋರರಿಂದ ಅತ್ಯಂತ ಶೀತ ಮಾರುತಗಳಿಂದ ತಡೆ ಒಡ್ಡಿ ನಮ್ಮನ್ನು ಭಾರತವನ್ನು ರಕ್ಷಣೆ ಮಾಡಿದೆ ಅಂತ ನಮಗೆ ತಿಳಿದು ಬರ್ತದೆ. ಇನ್ನು ಇಲ್ಲಿ ಸದಾಕಾಲ ಹರಿಯುವ ನದಿಗಳಿಗೆ ಜನ್ಮವನ್ನು ನೀಡಿದೆ ಈ ಪರ್ವತ ಪ್ರದೇಶ. ಜೊತೆಗೆ ನದಿಗಳು ಉತ್ತರದ ಅತ್ಯಂತ ಫಲವತ್ತಾದ ಬಯಲುಗಳನ್ನು ನಿರ್ಮಿಸಿವೆ. ಈ ಬಯಲುಗಳು ನಾಗರಿಕತೆ ಮತ್ತು ಸಾಮ್ರಾಜ್ಯಗಳ ತೊಟ್ಟಿಲುಗಳಾಗಿದ್ದವು ಅಂತ ನಮಗೆ ತಿಳಿದು ಬರ್ತದೆ. ಫಲವತ್ತಾದ ಭೂಮಿಯಿಂದ ದೊರಕಿದ ಸಮೃದ್ಧಿ ಮತ್ತು ಸಿರಿವಂತಿಕೆಯು ಮೂಲಭೂತ ಅವಶ್ಯಕತೆಗಳ ಲಭ್ಯತೆಯನ್ನು ನಿಶ್ಚಿತಪಡಿಸುತ್ತೆ. ಇದು ಮಾನವನ ಭೌತಿಕ, ಆಧ್ಯಾತ್ಮಿಕ ಮತ್ತು ತತ್ವಜ್ಞಾನದ ಬೆಳವಣಿಗೆಗೆ ದಾರಿ ಮಾಡಿಕೊಟ್ಟಿತು. ಈ ಪ್ರದೇಶದಲ್ಲಿಯೇ ಮಹಾನ್ ನಾಗರಿಕತೆಗಳಾದ ಸಿಂಧೂ ಮತ್ತು ವೈದಿಕ ಸಂಸ್ಕೃತಿಗಳು ಬೆಳೆದು ಬಂದವು. ಉತ್ತರದ ಕಣಿವೆಗಳಾದ ಖೈಬರ್, ಬೋಲಾನ್ ಮುಂತಾದವು ಭಾರತೀಯರಿಗೆ ಪಾಶ್ಚಿಮಾತ್ಯರೊಂದಿಗೆ ವಾಣಿಜ್ಯ ಹಾಗೂ ಸಾಂಸ್ಕೃತಿಕ ಸಂಬಂಧಗಳನ್ನು ಬೆಳೆಸಲು ಸಹಾಯ ಮಾಡಿದಲ್ಲದೆ ಭಾರತವನ್ನು ಪಾಶ್ಚಿಮಾತ್ಯರ ನಿರಂತರ ದಾಳಿಗಳಿಗೆ ಒಡ್ಡಿದ್ವು ಅಂತ ನಮಗೆ ತಿಳಿದು ಬರ್ತದೆ. ಇನ್ನು ಪಶ್ಚಿಮದ ಮರುಭೂಮಿ ಮತ್ತು ದಕ್ಷಿಣ ಪ್ರಸ್ಥಭೂಮಿಯ ದಟ್ಟ ಕಾಡುಗಳು ಜನರನ್ನು ಕಠಿಣ ಪರಿಶ್ರಮಿ ಹಾಗೂ ಯುದ್ಧ ಪ್ರಿಯರನ್ನಾಗಿ ಪರಿವರ್ತನೆ ಮಾಡಿದವು. ದಕ್ಷಿಣಕ್ಕಿರುವ ಸಮುದ್ರಗಳು ಒಂದು ಕಾಲದಲ್ಲಿ ತಡೆಬೇಲಿಗಳಾಗಿದ್ದವು, ಆದರೆ ನಂತರದಲ್ಲಿ ಇವು ಜಗತ್ತಿನ ಇತರ ಭಾಗಗಳೊಂದಿಗೆ ಸಂಪರ್ಕ ಬೆಸೆಯುವ ಸಾಧನಗಳಾದವು ಅಂತ ನಮಗೆ ತಿಳಿದು ಬರುತ್ತೆ. ಉಪಖಂಡದಲ್ಲಿರುವ ಭೌಗೋಳಿಕ ಭಿನ್ನತೆ ಹಾಗೂ ವೈವಿಧ್ಯಪೂರ್ಣ ವಲಯಗಳು ಮತ್ತು ದ್ರಾವಿಡ, ಅಲ್ಪೈನ್, ಮಂಗೋಲಾಯ್ಡ್ ಮತ್ತು ಮುಂತಾದ ಕುಲಗಳು ವಿವಿಧ ಜನಾಂಗಗಳು ಅಸ್ತಿತ್ವದಲ್ಲಿರುವುದರಿಂದ ಭಾರತದಲ್ಲಿ ವಿವಿಧ ಭಾಷೆ ಮತ್ತು ಸಂಸ್ಕೃತಿಗಳ ಬೆಳವಣಿಗೆಗೆ ಕಾರಣವಾಯಿತು ಅಂತ ನಮಗೆ ತಿಳಿದು ಬರುತ್ತೆ. ಇನ್ನು ಉತ್ತರ ಮತ್ತು ದಕ್ಷಿಣ ನದಿ ಬಯಲುಗಳು ಅತಿ ಪುರಾತನ ಕಾಲದಿಂದ ಈ ದೇಶವನ್ನು ಕೃಷಿ ಪ್ರಧಾನ ದೇಶವನ್ನಾಗಿಸಿವೆ. ಅನೇಕ ರಾಜವಂಶಗಳ ಏಳು ಬೀಳಿಗೆ ಮತ್ತು ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ವಾಣಿಜ್ಯ ಕೇಂದ್ರಗಳ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರಿವೆ. ಇಲ್ಲಿ ಅನೇಕ ವಿಧದ ಖನಿಜಗಳು ಹಾಗೂ ಬಂಡೆಗಳು ವಿಪುಲವಾಗಿ ಲಭ್ಯವಿವೆ.
ಮರಳುಗಲ್ಲು, ಗ್ರಾನೈಟ್ ಮತ್ತು ಅಮೃತ ಶಿಲೆಯಂತಹ ಬಂಡೆಗಳು ಮತ್ತು ಶಿಲೆಗಳ ಲಭ್ಯತೆಯು ಅರಮನೆಗಳು, ದುರ್ಗಗಳು, ಕೋಟೆ ಮುಂತಾದ ವಸ್ತುಗಳಲ್ಲಿ ಬೆಳವಣಿಗೆಗೆ ಸಹಾಯ ಮಾಡಿದ್ದಲ್ಲದೆ ಮೂರ್ತಿಕಲೆಯ ನಿರ್ಮಾಣಕ್ಕೂ ಸಹಕರಿಸಿವೆ. ಬೆಟ್ಟಗಳಲ್ಲಿರುವ ಬೃಹತ್ ಶಿಲೆಗಳು, ಗುಹಾಂತರ ದೇವಾಲಯಗಳು ಬೆಳವಣಿಗೆಗಳು ಸಹಾಯ ಮಾಡಿದವು. ವಿಪುಲ ಬೆಳೆ ಮತ್ತು ಅನುಕೂಲಕರ ಹವಾಮಾನವು ಸಂಪದ್ಭರಿತ ಮತ್ತು ವೈವಿಧ್ಯಪೂರ್ಣ ಸಸ್ಯ ಮತ್ತು ಪ್ರಾಣಿ ವರ್ಗದ ಬೆಳವಣಿಗೆಗೆ ಇದು ಕಾರಣವಾಯಿತು. ಹಿಮಾಲಯ ಪರ್ವತಗಳು, ಮರುಭೂಮಿಗಳು ಮತ್ತು ಗುಡ್ಡಗಾಡು ಪ್ರದೇಶಗಳನ್ನು ಹೊರತುಪಡಿಸಿದರೆ ಇಡೀ ಭಾರತವು ಉಷ್ಣವಲಯದಲ್ಲಿ ಬರುತ್ತೆ. ಇಲ್ಲಿನ ವಾತಾವರಣವು ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿದೆ. ಇನ್ನು ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ನೋಡೋದಾದರೆ, ನಾವು ಇಲ್ಲಿವರೆಗೂ ಭಾರತಕ್ಕೆ ಹೆಸರು ಹೇಗೆ ಬಂತು, ಅದರ ಭೌಗೋಳ ಹೇಗೆ ಭಾರತದ ಮೇಲೆ ಪ್ರಭಾವ ಬೀರಿದೆ, ಇಲ್ಲಿನ ಒಂದು ಭೂಗೋಳ ವ್ಯವಸ್ಥೆ ಅನ್ನೋದನ್ನು ನೋಡಿದ್ವಿ. ಇವಾಗ ನಾವು ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ನೋಡೋದಾದರೆ, ಭಾರತವು ವಿಸ್ತೀರ್ಣದಲ್ಲಿ ಜಗತ್ತಿನ 7ನೇ ಬೃಹತ್ ರಾಷ್ಟ್ರವಾಗಿದೆ. ಅಂದರೆ ಜಗತ್ತಿನಲ್ಲೇ ನಮ್ಮ ಭಾರತ 7ನೇ ಅತ್ಯಂತ ಬೃಹತ್ ರಾಷ್ಟ್ರ, ದೊಡ್ಡ ರಾಷ್ಟ್ರ, ಜನಸಂಖ್ಯೆಯಲ್ಲಿ 2ನೇ ಅತಿ ದೊಡ್ಡ ರಾಷ್ಟ್ರ. ಇದನ್ನು ಕುರಿತು ಹೆರೋಡೋಟಸ್ ಸಹ ಭಾರತವನ್ನು ಕುರಿತು ಒಂದು ಮಾತು ಹೇಳ್ತಾನೆ. ಏನಪ್ಪ ಅಂದರೆ ಅತ್ಯಂತ ಜನಸಂಖ್ಯೆಯುಳ್ಳ ಪ್ರದೇಶವೆಂದು ಉಲ್ಲೇಖ ಮಾಡ್ತಾನೆ. ಅಂದರೆ ಆ ಸಂದರ್ಭದಲ್ಲೇ ಪ್ರಾಚೀನ ಕಾಲದಲ್ಲೇ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಿತ್ತು ಅನ್ನೋದಕ್ಕೆ ಇದೊಂದು ಸಾಕ್ಷಿ ನಮಗೆ. ಇನ್ನು ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ನೋಡೋದಾದರೆ, ಅದರಲ್ಲಿ ಮೊದಲೇದು ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ. ಇಟ್ ಈಸ್ ದ ಫಸ್ಟ್ ಒಂದು ಫ್ಯೂಚರು ಲಕ್ಷಣ. ಹೇಗಿದೆ? ಭಾರತೀಯ ಇತಿಹಾಸವು ವಿಶ್ವದ ಆರಂಭಿಕ ಇತಿಹಾಸಗಳಲ್ಲಿ ಒಂದಾಗಿದೆ. ಇದು ಚೀನಾದ ಹಾಗೆ ಸುಮಾರು 4000 ವರ್ಷಗಳ ನಿರಂತರವಾದ ಇತಿಹಾಸವನ್ನು ಒಳಗೊಂಡಿರತಕ್ಕಂತಹ ಹಾಗೂ ನಾಗರಿಕತೆ ಮತ್ತು ಸಂಸ್ಕೃತಿಯನ್ನು ಹೊಂದಿತ್ತು ಅಂತ ನಮಗೆ ತಿಳಿದು ಬರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧೂ ನಾಗರಿಕತೆ, ಇದು ನಮ್ಮ ಭಾರತದ ನಾಗರಿಕತೆ. ಅದಕ್ಕೆ ನಾವಿಲ್ಲಿ ಹೇಳೋದು ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ ಇದೆ ಭಾರತದಲ್ಲಿ. ಚೀನಾದಷ್ಟು, ಮೆಸೊಪೊಟೇಮಿಯಾದಷ್ಟು ಅತ್ಯಂತ ಹಳೆಯದಾದಂತಹ ನಾಗರಿಕತೆ ನಮ್ಮದು ಕೂಡ ಇದೆ ಭಾರತದಲ್ಲಿ. ಅದೇ ಮುಂದೆ ಕಂಟಿನ್ಯೂ ಆಗಿ ಬೆಳೀತಾ ಬಂದಿದೆ ಅನ್ನೋದು ಕೂಡ ನಮಗೆ ತಿಳಿದು ಬರುತ್ತೆ. ಇನ್ನು ಸ್ತರಬದ್ಧ ವಿಕಾಸ. ಭಾರತದ ನಾಗರಿಕತೆಯು ವಿವಿಧ ಹಂತ ಮತ್ತು ಸ್ತರಗಳಲ್ಲಿ ಅವಶ್ಯಕ ಮಾರ್ಪಾಡುಗಳೊಂದಿಗೆ ಅಭಿವೃದ್ಧಿ ಹೊಂದಿದೆ. ಸಿಂಧೂ ನಾಗರಿಕತೆಯಿಂದ ವೈದಿಕ ನಾಗರಿಕತೆಗೆ, ವೇದ ಸಂಸ್ಕೃತಿಯಿಂದ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಪ್ರಭಾವದವರೆಗಿನ ಘಟನಾವಳಿಗಳು ಒಂದನ್ನೊಂದು ಜೋಡಿಸುವ ಕೊಂಡಿಗಳಾಗಿದ್ದನ್ನು ಕಾಣುತ್ತೇವೆ. ಇನ್ನು ಮೂರನೇದು ವಿದೇಶಿ ದಾಳಿಗಳು. ಭಾರತ, ಅದರಲ್ಲೂ ವಿಶೇಷವಾಗಿ ಉತ್ತರ ಭಾರತ ಮೇಲಿಂದ ಮೇಲೆ ವಿದೇಶಿಯರ ದಾಳಿ ಮತ್ತು ಪ್ರಭಾವಕ್ಕೆ ಒಳಪಟ್ಟಿದೆ. ಯಾರ್ಯಾರು ಭಾರತದ ಮೇಲೆ ದಾಳಿ ಮಾಡಿದ್ರು ಹಾಗಾದರೆ ಅಂದರೆ ಗ್ರೀಕರು, ಪರ್ಷಿಯನ್ನರು, ಹೂಣರು, ಶಕರು, ಅರಬ್ಬರು, ಟರ್ಕರು, ಕುಶಾನರು, ಅಫ್ಘನ್ನರು ಹೀಗೆ ಮುಂತಾದವರು ಭಾರತದ ಒಳಗಡೆ ಬಂದು ಇಲ್ಲಿದ್ದ ಗಾಢವಾದಂಥ ಭಾರತದ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ ಅಂತ ನಮಗೆ ತಿಳಿಯುತ್ತೆ. ಈ ಆಕ್ರಮಣಕಾರರು ಭಾರತೀಯ ಸಂಸ್ಕೃತಿಗೆ ಕೊಡುಗೆ ನೀಡುವುದರೊಂದಿಗೆ ಅದರ ಭಾಗವೂ ಕೂಡ ಆಗಿದ್ದಾರೆ. ಆದರೆ ಇಂಗ್ಲೀಷರು ಮಾತ್ರ ಇದಕ್ಕೆ ಹೊರತಾಗಿದ್ದಾರೆ ಅಂತ ನಮಗೆ ತಿಳಿದು ಬರುತ್ತೆ. ಇವರು ಅಂದರೆ ಇಂಗ್ಲೀಷರು ದೀರ್ಘಕಾಲ ಆಳ್ವಿಕೆಯನ್ನು ಮಾಡಿದರೂ ಕೂಡ ಭಾರತದ ಸಂಸ್ಕೃತಿಯ ಭಾಗವಾಗಲಿಲ್ಲ ಅಂತ ನಮಗೆ ತಿಳಿದು ಬರ್ತದೆ. ಅವ್ರನ್ನೊಬ್ಬರನ್ನ ಬಿಟ್ಟು ಉಳಿದಂತೆ ಗ್ರೀಕರು, ಪರ್ಷಿಯನ್ನರು, ಹೂನರು, ಶಕರು, ಅರಬ್ಬರು, ಟರ್ಕರು, ಕುಶಾನರು, ಅಫ್ಘನ್ರು ಇವರೆಲ್ಲರೂ ಭಾರತೀಯರಾದರು. ಭಾರತದ ಸಂಸ್ಕೃತಿಯಲ್ಲಿ ಅವರ ಸಂಸ್ಕೃತಿ ಕೂಡ ಬೆಳೀತು, ಜೊತೆಗೆ ಒಂದು ಸಂಸ್ಕೃತಿಯ ಭಾಗವಾಗಿ ಮಾರ್ಪಟ್ಟು ಅಂತ ನಮಗೆ ತಿಳಿದು ಬರ್ತದೆ. ಇನ್ನು ಇಂಗ್ಲೀಷರು ಅಂದರೆ ಇದಕ್ಕೆ ಮಾತ್ರ ವಿರೋಧವಾಗಿ ದೀರ್ಘಕಾಲ ಆಳ್ವಿಕೆ ಮಾಡಿದರೂ ಕೂಡ ಭಾರತೀಯ ಸಂಸ್ಕೃತಿಯ ಭಾಗವಾಗಲಿಲ್ಲ. ಜೊತೆಗೆ ದಕ್ಷಿಣ ಭಾರತವು ಇಂತಹ ದಾಳಿಗಳಿಗೆ ಒಳಪಡದೆ ತನ್ನದೇ ಆದ ವಿಭಿನ್ನ ಸಂಸ್ಕೃತಿಯನ್ನು ಬೆಳೆಸ್ಕೊಂತು ಅಂತ ಕೂಡ ನಮಗೆ ತಿಳಿಬರುತ್ತೆ. ಅಂದರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಇವು ಎರಡರಲ್ಲಿ ಉತ್ತರ ಭಾರತದ ಮೇಲೆ ಅತಿ ಹೆಚ್ಚು ವಿದೇಶಿ ದಾಳಿಗಳಾದರೆ ದಕ್ಷಿಣ ಭಾರತದಲ್ಲಿ ಅಷ್ಟೊಂದು ದಾಳಿಗಳಾಗಲಿಲ್ಲ. ಬದಲಾಗಿ ದಕ್ಷಿಣ ಭಾರತವು ಇಂಥ ದಾಳಿಗಳಿಗೆ ಒಳಪಡದೆ ತನ್ನದೇ ಆದ ವಿಭಿನ್ನ
ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಂತು ಅಂತ ನಮಗೆ ತಿಳಿದು ಬರ್ತದೆ. ಇನ್ನು ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮ. ಭಾರತವು ಹಿಂದೂ, ಜೈನ, ಬೌದ್ಧ, ಸಿಖ್, ಮುಸ್ಲಿಂ, ಕ್ರೈಸ್ತ, ಪಾರ್ಸಿ ಹಾಗೂ ವಿವಿಧ ಬುಡಕಟ್ಟು ಧರ್ಮ ಮತ್ತು ಆಚರಣೆಗಳ ತವರಾಗಿದೆ. ಭಾರತೀಯರು ವಸುದೈವ ಕುಟುಂಬಕಂ ಹಾಗೂ ಸರ್ವೇ ಜನ ಸುಖಿನೋ ಭವಂತು ಎಂಬ ತತ್ವದಲ್ಲಿ ನಂಬಿಕೆಯನ್ನು ಹೊಂದಿದ್ದಾರೆ. ಇದರರ್ಥ ವಿಶ್ವವೇ ಒಂದು ಕುಟುಂಬ, ಸಮಸ್ತ ಜನರಿಗೂ ಸುಖವಾಗಲಿ ಎಂಬುದಾಗಿದೆ. ಇನ್ನು ಜಗತ್ತಿಗೆ ಕೊಡುಗೆಗಳು. ಭಾರತೀಯರು ಜಗತ್ತಿನ ಸಾಹಿತ್ಯ, ತತ್ವಜ್ಞಾನ, ಸಂಗೀತ, ನೃತ್ಯ, ವಾಸ್ತುಶಿಲ್ಪ, ಮೂರ್ತಿಕಲೆ, ವಿಜ್ಞಾನ, ಯೋಗ, ವೈದ್ಯಕೀಯ, ಗಣಿತ, ಖಗೋಳಶಾಸ್ತ್ರ, ಶಿಕ್ಷಣ ಇತ್ಯಾದಿ ಕ್ಷೇತ್ರಗಳಿಗೆ ಗಮನಾರ್ಹವಾದ ಕೊಡುಗೆಗಳನ್ನು ನೀಡುವುದರ ಜೊತೆಗೆ ಮೂರ್ತಿಕಲೆ, ಸಂಗೀತ, ನೃತ್ಯ, ವಾಸ್ತುಶಿಲ್ಪ, ಮೂರ್ತಿಕಲೆ, ವಿಜ್ಞಾನ, ಯೋಗ, ವೈದ್ಯಕೀಯ, ಗಣಿತ, ಖಗೋಳಶಾಸ್ತ್ರ ಇತ್ಯಾದಿ ಕ್ಷೇತ್ರಗಳಿಗೆ ಗಮನಾರ್ಹ ಕೊಡುಗೆಗಳನ್ನು ನೀಡಿದ್ದಾರೆ. ವಾಸ್ತುಶಿಲ್ಪದ ಮತ್ತು ಸಾಂಸ್ಕೃತಿಕ ಸ್ಮಾರಕಗಳಾದ ಕೋಟೆಗಳು, ಗಿರಿದುರ್ಗಗಳು, ಅರಮನೆಗಳು, ದೇವಾಲಯಗಳು, ಸಮಾಧಿಗಳು ಮತ್ತು ಗುಹೆಗಳು ಭಾರತೀಯ ಕಲಾ ಶ್ರೇಷ್ಠತೆಯ ಕುರುಹುಗಳಾಗಿವೆ. ಜೊತೆಗೆ ವಿಶ್ವಸಂಸ್ಥೆಯು ರಾಜಸ್ಥಾನದ ಗಿರಿದುರ್ಗಗಳು, ಖಜುರಾಹೋ, ಕೋನಾರ್ಕ್, ತಾಜ್ ಮಹಲ್, ಜಂತರ್ ಮಂತರ್, ಗಯಾ, ಸಾಂಚಿ, ಅಜಂತ, ಎಲ್ಲೋರ, ಹಂಪಿ, ಐಹೊಳೆ, ಪಟ್ಟದಕಲ್ಲು, ಮದುರೈ, ಕಂಚಿ, ಮಹಾಬಲಿಪುರಂ, ಗೋವಾದ ಚರ್ಚ್ಗಳು ಮುಂತಾದ 30ಕ್ಕೂ ಹೆಚ್ಚು ಐತಿಹಾಸಿಕ ತಾಣಗಳನ್ನು ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿಸಿದೆ. ಯೋಗ ಮತ್ತು ಆಯುರ್ವೇದಗಳು ವಿಶ್ವದ ಮಾನವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ರಕ್ಷಣೆಗೆ ಭಾರತೀಯರ ವಿಶೇಷ ಕೊಡುಗೆಗಳಾಗಿವೆ. ಚರಕ, ಸುಶ್ರುತ ಹಾಗೂ ಪತಂಜಲಿಯವರ ಕೊಡುಗೆಗಳು ಉಲ್ಲೇಖನೀಯವಾಗಿವೆ. ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತ, ಭರತನಾಟ್ಯ, ಕಥಕ್, ಕುಚಿಪುಡಿ, ಮೋಹಿನಿಯಟ್ಟಂ ಮುಂತಾದ ನೃತ್ಯ ಪ್ರಕಾರಗಳು ಭಾರತೀಯರ ಕಲಾತ್ಮಕ ಕೊಡುಗೆಗಳಾಗಿವೆ. ಭಾರತೀಯ ಗಣಿತ ತಜ್ಞರ ಮಹಾನ್ ಕೊಡುಗೆಗಳಾದ ಸೊನ್ನೆ ಹಾಗೂ ದಶಮಾಂಶ ಪದ್ಧತಿಯ ಪರಿಕಲ್ಪನೆಗಳು ಜಗತ್ತಿನ ಗಣಿತ ಲೋಕವನ್ನು ಶ್ರೀಮಂತಗೊಳಿಸಿವೆ. ಇಂದಿನ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಕತ್ತಲೆ ಯುಗದಲ್ಲಿರುವಾಗ ಭಾರತವು ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ವೈಭವದ ಉತ್ತುಂಗದಲ್ಲಿತ್ತು. ನಳಂದ, ತಕ್ಷಶಿಲಾ, ಉಜ್ಜಯಿನಿ, ಪ್ರಯಾಗ, ವಿಕ್ರಮಶಿಲಾ, ಕಾಶಿ, ಕಾಂಚಿ ಮುಂತಾದ ಕಡೆಗಳಲ್ಲಿ ವಿಶ್ವವಿದ್ಯಾಲಯಗಳು ವಿಶ್ವದ ವಿವಿಧ ದೇಶಗಳಿಂದ ವಿದ್ಯಾರ್ಥಿಗಳು ಆಕರ್ಷಿಸುತ್ತಿದ್ದವು. ನೆಕ್ಸ್ಟು ವಿದೇಶಿಯರ ಆಕರ್ಷಣೀಯ ಕೇಂದ್ರವಾಗಿ ಭಾರತ. ಹೇಗೆ? ಭಾರತದ ಫಲವತ್ತಾದ ಭೂಮಿ ಮತ್ತು ಅಗಾಧ ಸಂಪತ್ತು ವಿದೇಶಿ ಆಕ್ರಮಣಕಾರರನ್ನು ಆಕರ್ಷಿಸಿತು. ಗ್ರೀಕರು, ಪರ್ಷಿಯನ್ನರು, ಅಫ್ಘನ್ನರು, ಮಂಗೋಲರು, ಯುರೋಪಿಯನ್ನರು ಮುಂತಾದವರು ಭಾರತದ ಮೇಲೆ ದಾಳಿ ಮಾಡಿದರು. ನಿಸರ್ಗ ಸೌಂದರ್ಯದ ತಾಣಗಳಾದ ಗಿರಿಧಾಮಗಳು, ಹಿಮಾಲಯ, ಕಾಶ್ಮೀರದ ಕಣಿವೆಗಳು, ಕೇರಳದ ರಾಷ್ಟ್ರೀಯ ಉದ್ಯಾನಗಳು, ಕಡಲ ತೀರಗಳು ಮತ್ತು ಐತಿಹಾಸಿಕ ಸ್ಮಾರಕಗಳು ವಿಶ್ವದಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸ್ತಾ ಇವೆ. ಇನ್ನು ವಿವಿಧತೆಯಲ್ಲಿ ಏಕತೆಯನ್ನು ನಾವು ಭಾರತದಲ್ಲಿ ಕಾಣ್ತೀವಿ. ಭಾರತವು ಭೌಗೋಳಿಕ ವೈವಿಧ್ಯತೆಯೊಂದಿಗೆ ಮಾನವನ ಚಟುವಟಿಕೆಯ ಪ್ರತಿಯೊಂದು ರಂಗದಲ್ಲಿಯೂ ವೈವಿಧ್ಯತೆಯನ್ನು ಹೊಂದಿದೆ. ಅದರಲ್ಲಿ ಮೊದಲದ್ದು ಭೌಗೋಳಿಕ ವೈವಿಧ್ಯತೆ. ಭಾರತವು ವೈವಿಧ್ಯಮಯ ಭೌಗೋಳಿಕ ಲಕ್ಷಣಗಳನ್ನು ಹೊಂದಿದೆ. ಅತ್ಯಂತ ತಂಪಾದ ಸಿಯಾಚಿನ್, ರಾಜಸ್ಥಾನದ ಉಷ್ಣ ಮರುಭೂಮಿ, ಹಿಮಾಚ್ಛಾದಿತ ಹಿಮಾಲಯ ಪರ್ವತಗಳು, ನಿತ್ಯ ಹರಿದ್ವರ್ಣ ಕಾಡುಗಳು, ವಿಶಾಲ ಬಯಲುಗಳು, ಪ್ರಸ್ಥಭೂಮಿಗಳು, ಕಡಲ ತೀರಗಳು ಮುಂತಾದವುಗಳು ವೈವಿಧ್ಯಮಯವಾದ ಸಸ್ಯ ಮತ್ತು ಪ್ರಾಣಿ ಸಂಕುಲಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತ ನಮಗೆ ತಿಳಿದು ಬರುತ್ತೆ. ಇನ್ನು ಜನಾಂಗೀಯ ಹಾಗೂ ಭಾಷಾ ವೈವಿಧ್ಯತೆ. ಭಾರತದಲ್ಲಿ ಜನಾಂಗೀಯ ವೈವಿಧ್ಯತೆಯೂ ಕಂಡುಬರುತ್ತೆ. ದ್ರಾವಿಡ, ನಿಗ್ರೋ, ಮಂಗೋಲಿಯನ್, ಅಲ್ಫಾಯಿನ್ ಮುಂತಾದ ಕುಲಗಳು ಈ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾವೆ. ಜೊತೆಗೆ ಭಾಷಾ ವೈವಿಧ್ಯತೆಯು ಕೂಡ ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳಲ್ಲಿ ಒಂದು. ಭಾರತದಲ್ಲಿ ಸುಮಾರು 1600ಕ್ಕಿಂತಲೂ ಹೆಚ್ಚು ಭಾಷೆಗಳು ಹಾಗೂ ಆಡು ಭಾಷೆಗಳು ಏನಪ್ಪ ಅಂದರೆ ಇಲ್ಲಿ ಬಳಕೆಯಲ್ಲಿವೆ ಅನ್ನೋದು ನಮಗೆ ತಿಳಿದು ಬರುತ್ತೆ. ಇನ್ನು ನೆಕ್ಸ್ಟು ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ. ಭಾರತವು ಧರ್ಮಗಳ, ಜಾತಿಗಳ, ಪಂಥಗಳ, ನಂಬಿಕೆಗಳ, ಪದ್ಧತಿಗಳ, ಭಾಷೆಗಳ, ಜನಾಂಗೀಯ ಪ್ರಭೇದಗಳ ಮತ್ತು ಸಾಮಾಜಿಕ ವ್ಯವಸ್ಥೆಗಳ ವಸ್ತು ಸಂಗ್ರಹಾಲಯವೆಂದು ಪರಿಗಣಿಸಲ್ಪಟ್ಟಿದೆ. ಭಾರತವು ಆಹಾರ ಮತ್ತು ಉಡುಗೆ ತೊಡುಗೆಗಳಲ್ಲಿಯೂ ಕೂಡ ವೈವಿಧ್ಯತೆಯನ್ನು ಹೊಂದಿದೆ.
ಭಾರತವು ಮಾತೃ ಪಿತೃ ಪ್ರಧಾನ ಕುಟುಂಬ ವ್ಯವಸ್ಥೆಗಳನ್ನು ಹೊಂದಿದೆ. ಏಕಪತ್ನಿತ್ವ, ಬಹುಪತ್ನಿತ್ವದಂತಹ ಪದ್ಧತಿಗಳು ಕೂಡ ರೂಢಿಯಲ್ಲಿವೆ. 4 ಮಹಾನ್ ಧರ್ಮಗಳಾದ ಹಿಂದೂ, ಜೈನ, ಬೌದ್ಧ, ಸಿಖ್ ಧರ್ಮಗಳು ಈ ನಾಡಿನಲ್ಲಿ ಉದಯಿಸಿವೆ. ಇತ್ತೀಚಿನ ಇತರ ಧರ್ಮಗಳಾದ ಮಹಾನ್ ಧರ್ಮಗಳಾಗಿರ್ತಕ್ಕಂಥ ಹಿಂದೂ, ಜೈನ, ಬೌದ್ಧ, ಸಿಖ್ ಧರ್ಮಗಳು ಈ ನಾಡಿನಲ್ಲಿ ಉದಯಿಸಿವೆ. ಜಗತ್ತಿನ ಇತರ ಪ್ರಮುಖ ಧರ್ಮಗಳಾದ ಕ್ರೈಸ್ತ, ಇಸ್ಲಾಂ, ಯಹೂದಿ, ಪಾರ್ಸಿ ಮತ್ತು ಇವುಗಳ ಒಳಪಂಗಡಗಳು ಇಲ್ಲಿ ಸಾಮರಸ್ಯದೊಂದಿಗೆ ಸಹಬಾಳ್ವೆಯನ್ನು ನಡೆಸ್ತಾ ಇದ್ದಾವೆ. ಇನ್ನು ಆರ್ಥಿಕ ವೈವಿಧ್ಯತೆಯಲ್ಲಿಯೂ ಕೂಡ ನಾವು ಕಾಣಬಹುದು. ಇತಿಹಾಸದುದ್ದಕ್ಕೂ ಭಾರತದಲ್ಲಿ ಆರ್ಥಿಕ ಅಸಮಾನತೆಯನ್ನು ಕಾಣುತ್ತೇವೆ. ಇಲ್ಲಿ ಸಂಪನ್ಮೂಲಗಳು ಅಸಮಾನವಾಗಿ ಹಂಚಿಕೆಯಾಗಿವೆ. ಒಂದೆಡೆ ತುಂಬ ಶ್ರೀಮಂತರಿದ್ದರೆ, ಇನ್ನೊಂದೆಡೆ ತೀರಾ ಬಡವರಿದ್ದಾರೆ. ಕೆಲವು ಪ್ರದೇಶಗಳು ಮತ್ತು ಸ್ಥಳಗಳು ಅತ್ಯಂತ ಅಭಿವೃದ್ಧಿ ಹೊಂದಿದ್ದರೆ, ಇನ್ನೂ ಕೆಲವು ಪ್ರದೇಶಗಳು ಹಿಂದುಳಿದಿವೆ. ಭಾರತದ ನಗರ ಭಾಗಗಳು ಸಾಕಷ್ಟು ಅಭಿವೃದ್ಧಿ ಹೊಂದಿದ್ದು, ಇವುಗಳನ್ನು ಜಗತ್ತಿನ ಯಾವುದೇ ಅಭಿವೃದ್ಧಿ ಹೊಂದಿದ ನಗರಕ್ಕೆ ಹೋಲಿಸಬಹುದಾಗಿದೆ. ಆದರೆ ತುಲನಾತ್ಮಕವಾಗಿ ಗ್ರಾಮೀಣ ಭಾರತವು ಹಿಂದುಳಿದಿದೆ. ಈ ಎಲ್ಲ ವೈವಿಧ್ಯತೆಗಳ ಹೊರತಾಗಿಯೂ ನಮ್ಮಲ್ಲಿರುವ ಅನೇಕ ಏಕೀಕರಿಸುವ ಶಕ್ತಿಗಳು ಭಾರತದ ಏಕತೆಯನ್ನು ಜೀವಂತವಾಗಿಟ್ಟಿವೆ. ಅವುಗಳಲ್ಲಿ ಪ್ರಮುಖವುಗಳಪ್ಪ ಅಂದರೆ, ಒಂದನೇದು ಭೌಗೋಳಿಕ ಏಕತೆ. ಉತ್ತರಕ್ಕೆ ಹಿಮಾಲಯ ಮತ್ತು ದಕ್ಷಿಣಕ್ಕೆ ಸಾಗರಗಳು ಭಾರತವನ್ನು ಜಗತ್ತಿನ ಇತರ ಪ್ರದೇಶಗಳಿಂದ ಪ್ರತ್ಯೇಕಿಸಿವೆ ಮತ್ತು ಒಂದು ಪ್ರತ್ಯೇಕ ಭೌಗೋಳಿಕ ಭಾಗವಾಗಿಸಿವೆ. ಎರಡನೇದು ಆಡಳಿತಾತ್ಮಕ ಏಕತೆ. ಭಾರತದ ಪ್ರಾಚೀನ ಆಡಳಿತ ವ್ಯವಸ್ಥೆಗಳು ಬಹುತೇಕ ಸಮಾನ ಮತ್ತು ಏಕರೂಪದ್ದಾಗಿದ್ದು, ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಹೊರಹೊಮ್ಮಿವೆ. ಆಳುವವರು ಮತ್ತು ಆಡಳಿತಗಾರರು ಮತ್ತು ಅಧಿಕಾರಿಗಳು ರಾಜಕೀಯ ಏಕತೆಯನ್ನು ತರಲು ಪ್ರಯತ್ನಿಸಿದ್ದಾರೆ. ಮೌರ್ಯರು, ಗುಪ್ತರು, ರಾಷ್ಟ್ರಕೂಟರು, ಕುಶಾನರು, ವರ್ಧನರು, ಚಾಲುಕ್ಯರು, ಮೊಘಲರು, ಮರಾಠರು ಮುಂತಾದವರು ತಮ್ಮ ರಾಜ್ಯದ ಪ್ರದೇಶಗಳನ್ನು ವಿಸ್ತರಿಸಿ ರಾಜಕೀಯ ಏಕತೆಯನ್ನು ತರಲು ಪ್ರಯತ್ನ ಮಾಡಿದ್ದಾರೆ. ಇನ್ನು ಮೂರನೇದು ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ. ಪ್ರಾಚೀನ ಭಾರತದಲ್ಲಿ ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯವಿತ್ತು. ಸಂಸ್ಕೃತ ಭಾಷೆ ಮತ್ತು ವೈದಿಕ ಸಾಹಿತ್ಯ, ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳು ಭಾರತೀಯರಲ್ಲಿ ಏಕತೆಯ ಮಾವನ್ನು ತುಂಬಿವೆ. ದೀರ್ಘಕಾಲದವರೆಗೆ ಸಂಸ್ಕೃತವು ವಿವಿಧ ಭಾಷೆಗಳ ಮಧ್ಯದಲ್ಲಿ ಸಂಪರ್ಕದ ಭಾಷೆಯಾಗಿದ್ದು, ಪ್ರಾದೇಶಿಕ ಭಾಷೆಗಳನ್ನು ಪ್ರಭಾವಿಸಿದೆ. ಪಾಲಿ ಮತ್ತು ಪ್ರಾಕೃತ ಭಾಷೆಗಳು ಜನಸಾಮಾನ್ಯರ ಭಾಷೆಗಳಾಗಿದ್ದವು. ಮಧ್ಯಕಾಲೀನ ಭಾರತದಲ್ಲಿ ಪರ್ಷಿಯನ್ ಭಾಷೆಯು ಪ್ರಮುಖ ಪಾತ್ರ ವಹಿಸಿತು. ನಂತರ ಬ್ರಿಟಿಷರ ಆಡಳಿತಾವಧಿಯಲ್ಲಿ ಇಂಗ್ಲಿಷ್ ಭಾಷೆಯು ಸಂಪರ್ಕದ ಭಾಷೆಯಾಯಿತು. ಸ್ವತಂತ್ರ ನಂತರ ಹಿಂದಿಯು ಈ ಪಾತ್ರವನ್ನು ನಿರ್ವಹಿಸುತ್ತಿದೆ. ಮುಸ್ಲಿಂ ಮತ್ತು ಬ್ರಿಟಿಷರ ಆಡಳಿತಾವಧಿಯಲ್ಲಿ ಸಮ್ಮಿಶ್ರ ಸಂಸ್ಕೃತಿಯೊಂದು ವಿಕಸಿಸಿತು. ಆದ್ದರಿಂದ ಭಾರತೀಯರು ಸಹನೆ ಮತ್ತು ಸಹಬಾಳ್ವೆ ಸತ್ವವನ್ನು ಬೆಳೆಸಿಕೊಂಡಿದ್ದಾರೆ. ಇನ್ನು 4 ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು. ಭಾರತವು ಅನೇಕ ಧರ್ಮಗಳು, ಜಾತಿಗಳು, ಪಂಥ ಮತ್ತು ಪಂಗಡಗಳನ್ನು ಹೊಂದಿದ್ದರೂ ಜನರು ಸೌಹಾರ್ದಯುತ ಜೀವನವನ್ನು ಇಲ್ಲಿ ನಡೆಸ್ತಾ ಇದ್ದದ್ದು ನಾವು ಕಾಣ್ತೀವಿ. ಇದರ ಜೊತೆಗೆ ಅವರು ಪರಸ್ಪರ ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳಲ್ಲಿ ಭಾಗವಹಿಸ್ತಾರೆ, ಸಹಭೋಜನವನ್ನು ಮಾಡ್ತಾರೆ. ಇದು ಏಕತೆಯನ್ನು ನಮ್ಮಲ್ಲಿ ಕಾಣಬಹುದಾಗಿದೆ. ಇನ್ನು ಇತ್ತೀಚಿನ ಬದಲಾವಣೆಗಳು. ನಮ್ಮ ಸಂವಿಧಾನ ಮತ್ತು ಸರ್ಕಾರದ ನೀತಿ, ಇಂದಿನ ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿ, ಜಾಗತೀಕರಣದ ಪರಿಣಾಮಗಳು ಮುಂತಾದವು ಧರ್ಮ ಹಾಗೂ ಜಾತಿಗಳ ವ್ಯತ್ಯಾಸಗಳನ್ನು ನಾವು ಕಡಿಮೆ ಮಾಡಿವೆ. ಆಹಾರ ವಿಧಾನ, ಉಡುಗೆ ತೊಡುಗೆ, ಸಂಪ್ರದಾಯಗಳು, ಪದ್ಧತಿಗಳು ಮುಂತಾದವುಗಳು ಒಬ್ಬರಿಂದೊಬ್ಬರಿಗೆ ಬಹಳಷ್ಟು ಭಿನ್ನವಾಗಿಲ್ಲ. ಇದು ಸಹ ಜನರಲ್ಲಿ ಏಕತೆಯನ್ನು ಮೂಡಿಸಿವೆ. ಇದು ನಮ್ಮ ಭಾರತದ ವೈವಿಧ್ಯತೆಗಳಲ್ಲಿ ನಾವು ಕಂಡು ಬರ್ತಕ್ಕಂತಹ ಬಹಳ ವಿಶೇಷವಾದ ವೈವಿಧ್ಯತೆಗಳು. ಇವು ಎಲ್ಲವೂ ಕೂಡ ನಮ್ಮ ಭಾರತದ ಒಂದು ಭಾಗವಾಗಿವೆ ಅನ್ನೋದು ನಮಗೆ ತಿಳಿಸಿಕೊಡುತ್ತೆ. ಇನ್ನು ಇದರ ಮುಂದುವರೆದ ಭಾಗವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.